ಇವತ್ತಿನ ಅಯೋಧ್ಯೆ ಚಿತ್ರಣ ನೋಡ್ತಾ ಇದ್ರೆ ಒಂದ್ ರೀತಿ ಪುಳಕಿತ ಆಗೋ ಅನ್ಸುತ್ತೆ. ಇನ್ನು ಅಲ್ಲಿರುವಂತಹ ಜನರಿಗೆ ಇವತ್ತಿನ ಭಾವನೆ ಹೇಗಿರಬೇಡ, ಅಲ್ಲಿನ ದೃಶ್ಯಗಳು ಇಲ್ಲಿ ಕೂತು ನೋಡ್ತಾ ಇದ್ರೇನೆ ಇದಕ್ಕಾಗಿ ಕಾದಿತ್ತಲ್ಲ ಇಡೀ ದೇಶ. ಇವತ್ತು ಆ ಸನ್ನಿವೇಶಕ್ಕೆ ನಾವೆಲ್ಲರೂ ಇಷ್ಟು ಸಮೀಪಿಸ್ತಾ ಇದೀವಲ್ಲ ಅಂತ ಅನ್ಸುತ್ತೆ. ಮೊದಲನೇ ಹಂತ ಇವತ್ತು ಏನೆಲ್ಲ ಇಷ್ಟು ದಿನ ಸಿದ್ಧತೆಗಳಾಗಿತ್ತಲ್ಲ ಅದರ ಒಂದು ಹಂತವನ್ನ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮಗಳ ನಿಮಿತ್ತ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಆಗಮಿಸಿರುವಂಥದ್ದು. ಅಯೋಧ್ಯೆಯಲ್ಲಿ ಇಷ್ಟು ದಿನ ಏನೆಲ್ಲವೂ ಕಾಣಲಿಕ್ಕೆ ಸಾಧ್ಯ ಇರಲಿಲ್ಲ, ಯಾವೆಲ್ಲ ವ್ಯವಸ್ಥೆಗಳೂ ಇರಲಿಲ್ಲ. ಹಳೆಯ ಅಯೋಧ್ಯೆ ಇತ್ತು, ಅಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋ ಇಚ್ಛೆ ಇತ್ತು, ಅದಕ್ಕೆ ಕಾನೂನಿನ ತೊಡಕುಗಳಿತ್ತು, ಅದರ ಹಿಂದೆ ದೊಡ್ಡದೊಂದು ವಿವಾದ ಇತ್ತು. ಇಷ್ಟೆಲ್ಲದರ ಮಧ್ಯೆ ದೇಶದ ಜನರ ಮನಸ್ಸಲ್ಲಿ ಶ್ರೀರಾಮ ಇಷ್ಟು ವರ್ಷಗಳ ಕಾಲ ನೆಲೆಸಿದ್ದ, ಜೀವಂತವಾಗಿ ಆ ಹೋರಾಟ ನಡೆದ ನಂತರದಲ್ಲಿ ಕಾನೂನಾತ್ಮಕವಾಗಿಯೇ ಎಲ್ಲವೂ ಕೂಡ ನಡೆದಾದ ಮೇಲೆ ಇವತ್ತಿನ ಈ ಪ್ರಕ್ರಿಯೆಗಳಿಗೆ ಇಡೀ ದೇಶ ಸಾಕ್ಷಿಯಾಗ್ತಾ ಇರೋದು. ಇಡೀ ದೇಶದ ಚಿತ್ತ ಇವತ್ತು ಅಯೋಧ್ಯೆಯ ಕಡೆಯೇ ನೆಟ್ಟಿದೆ. ಅದಕ್ಕೆ ಕಾರಣ ಒಂದು, ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಗೆ ಆಗಮಿಸಿ ಅಲ್ಲಿ ಆಗಿರುವಂತಹ ದೊಡ್ಡ ದೊಡ್ಡ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿರುವಂತಹ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇರುವಂಥದ್ದು, ಉದ್ಘಾಟನೆ ಮಾಡ್ತಾ ಇರುವಂಥದ್ದು. ಇನ್ನೂ ಸಾವಿರಾರು ಕೋಟಿ ರೂಪಾಯಿಗಳನ್ನು ಅಲ್ಲಿ ಹೂಡಿಕೆ ಮಾಡಿ ಇವತ್ತು ಒಂದಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇರುವಂಥದ್ದು. ಅಂದರೆ ಬಹಳಷ್ಟು ಜನಕ್ಕೆ ಅದರ ಊಹೆ ಇತ್ತೋ ಇರಲಿಲ್ವೋ, ಅಯೋಧ್ಯೆಯ ಜಾಗ, ಆ ರಾಮ ಜನ್ಮಭೂಮಿಯ ಜಾಗ ಏನಿದೆ ಅದು ಹಿಂದೂಗಳಿಗೆ, ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಸಿಕ್ಕ ನಂತರದಲ್ಲಿ ಮಸೀದಿಗಾಗಿ ಮತ್ತೊಂದು ಜಾಗ ಕೊಟ್ಟ ನಂತರ ಇಲ್ಲಿ ರಾಮ ಜನ್ಮಭೂಮಿ ಏನಿದೆ, ಅಯೋಧ್ಯೆಯ ರಾಮ ಮಂದಿರ ಇತ್ತು ಅನ್ನುವಂಥ ಸ್ಥಳ, ಆ ಸ್ಥಳ ಮತ್ತೆ ರಾಮ ಮಂದಿರ ನಿರ್ಮಾಣಕ್ಕೆ ಲಭ್ಯವಾದ ನಂತರ ಅಲ್ಲಿ ಮಂದಿರ ನಿರ್ಮಾಣ ಆಗುತ್ತೆ ಅನ್ನೋದೊಂದು ಎಲ್ಲರಿಗೂ ಗೊತ್ತಿತ್ತು. ಬಟ್ ಅದು ಇಷ್ಟರ ಮಟ್ಟಿಗಿರುತ್ತೆ ಅನ್ನೋದರ ಕಲ್ಪನೆ ಭಾರತೀಯರಲ್ಲಿ ಎಷ್ಟು ಜನಕ್ಕಿತ್ತೋ ಇಲ್ವೋ, ಅಥವಾ ಊಹೆಗೂ ನಿಲುಕದ್ದು ಅನ್ನೋ ರೀತಿ ಈಗ ಅಯೋಧ್ಯೆಯಲ್ಲಿ ಆ ಚಿತ್ರಣ ಬದಲಾಗಿರೋದನ್ನು ನಾವು ನೋಡಬಹುದು. ಒಂದು ಅದ್ಭುತವಾದಂಥ ರಾಮ ಮಂದಿರ ನಿರ್ಮಾಣ ಆಗುತ್ತೆ, ಅದು ನಮ್ಮ ಶ್ರದ್ಧಾ ಕೇಂದ್ರ ಆಗುತ್ತೆ. ಇನ್ಮೇಲೆ ಅಯೋಧ್ಯೆಗೆ ಹೋಗಿ ರಾಮಲಲ್ಲನ ದರ್ಶನ ಪಡೆದು ನಮ್ಮ ಭಕ್ತಿಯನ್ನು ಸಮರ್ಪಿಸಿ ಬರಬಹುದು ಅನ್ನುವಂಥ ಸಂತೋಷ, ಆ ಖುಷಿ ಮತ್ತು ಭಕ್ತಿಯ ಭಾವ ದೇಶದ ಜನರಲ್ಲಿ ಮೂಡಿದ್ದ ಹೌದು. ಅದೆಲ್ಲ ನಿರೀಕ್ಷೆಗಳನ್ನು ಮೀರಿ ಅಯೋಧ್ಯೆ ಸಂಪೂರ್ಣ ಇಷ್ಟು ದೊಡ್ಡ ಮಾದರಿಯಲ್ಲಿ ಅಭಿವೃದ್ಧಿ ಆಗುತ್ತೆ, ಅಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿಯೇ ಇಡೀ ಅಯೋಧ್ಯೆಯ ಚಿತ್ರಣವೇ ಬದಲಾಗಿ ಹೋಗುತ್ತೆ. ಜೀವನದ ಶೈಲಿ, ವ್ಯಾಪಾರ ವಹಿವಾಟು, ಅಭಿವೃದ್ಧಿ ಪ್ರತಿಯೊಂದು ಕೂಡ ಬದಲಾಗೋಗುತ್ತೆ ಅಂತ ಬಹುಶಃ ಯಾರೂ ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಕೆಲಸಗಳು ಅಯೋಧ್ಯೆಯಲ್ಲಿ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಅತಿಶಯೋಕ್ತಿನೂ ಅಲ್ಲ, ಉತ್ಪ್ರೇಕ್ಷೆನೂ ಅಲ್ಲ. ಕಣ್ಣು ಮುಂದೆ ಕಾಣ್ಲಿಕ್ಕೆ ಸಿಗ್ತಾ ಇದೆ ನಿಮಗೆ ಏನೆಲ್ಲ ಅಭಿವೃದ್ಧಿಗಳು ಇದುವರೆಗೂ ಕೂಡ ಅಯೋಧ್ಯೆಯಲ್ಲಿ ಆಗಿದೆ. ಇದುವರೆಗೂ ಕೂಡ ಅದರ ಮೊದಲ ಹಂತದ ಲೋಕಾರ್ಪಣೆ ಇವತ್ತು ನಮೋ ಕಾರ್ಯಕ್ರಮದ ನಿಮಿತ್ತ ಅಯೋಧ್ಯೆಗೆ ಆಗಮಿಸಿದ್ದಾರೆ ಅನ್ನೋದು. ಸಾಲು ಸಾಲು ಅಭಿವೃದ್ಧಿ ಕಾರ್ಯಕ್ರಮಗಳು ಅಲ್ಲಿ, ಅದು ಏಕಕಾಲದಲ್ಲಿ ಅಟ್ ಎ ಟೈಮ್ ಇಡೀ ಅಯೋಧ್ಯೆ ಮತ್ತೆ ಮರು ನಿರ್ಮಾಣ ಆಗ್ತಾ ಇದೆಯಪ್ಪ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿನ ಸಂಪೂರ್ಣ ಚಿತ್ರಣ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ರಾಮ ಮಂದಿರ ಮಾತ್ರ ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಹಾಗಿಲ್ಲ. ಅಲ್ಲಿನ ಚಿತ್ರಣ ರಾಮ ಮಂದಿರ ನಿರ್ಮಾಣದ ಜೊತೆಗೆ ಇಡೀ ಅಯೋಧ್ಯೆಯೇ ಅಲ್ಲಿ ಮರು ನಿರ್ಮಾಣ ಭಾಸ ಆಗುತ್ತೆ ಅನ್ಸಿದ್ರೆ ಬಹುಶಃ ಹೇಳಿದ್ರೆ ತಪ್ಪಿಲ್ಲ ಅನ್ಸುತ್ತೆ. ಅದು ಇಡೀ ಅಯೋಧ್ಯೆನೇ ಮರು ನಿರ್ಮಾಣ ಆದ ಹಾಗೆ ಇದೊಂಥರ. ಅಲ್ಲಿದ್ದಂಥ ಪ್ರತಿ ರಸ್ತೆಗಳನ್ನು ದೊಡ್ಡದು ಮಾಡೋದಾಗಿದೆ, ಅಗಲೀಕರಣ ಮಾಡಿದ್ದಾರೆ, ಹೊಸ ರಸ್ತೆಗಳನ್ನು ಮತ್ತೆ ತಂದಿದ್ದಾರೆ, ಅಲ್ಲಿಗೊಂದು ಹೊಸದಾದಂಥ ಇಂಟರ್ನ್ಯಾಷನಲ್ ಲೆವೆಲ್ ಏರ್ಪೋರ್ಟನ್ನು ತಂದಿದ್ದಾರೆ. ಜೊತೆಗೆ ಏರ್ಪೋರ್ಟ್ ಅಂತ ಕಾಣುವಂತಹ ಅಷ್ಟು ಮೇಲ್ದರ್ಜೆ ಮಟ್ಟದಲ್ಲಿರುವಂಥ ಅಯೋಧ್ಯೆ ಧಾಮ ಜಂಕ್ಷನ್ ಅನ್ನೋ ರೈಲ್ವೆ ನಿಲ್ದಾಣವನ್ನು ಅಭಿವೃದ್ಧಿಗೊಳಿಸಿ ಅದನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲ ಮಾರ್ಗಗಳನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಅಗಲೀಕರಣಗೊಂಡಿರುವಂಥ ದೊಡ್ಡ ದೊಡ್ಡ ರಸ್ತೆಗಳು, ಅಯೋಧ್ಯೆಗೆ ಪ್ರವೇಶ ಮಾಡೋದಕ್ಕೆ, ಜೊತೆಗೆ ರಾಮ ಮಂದಿರವನ್ನು ತಲುಪೋದಕ್ಕೆ ಬೇಕಾಗಿದ್ದಂತಹ ರಸ್ತೆಯ ಸಂಪರ್ಕದ ವ್ಯವಸ್ಥೆಗಳನ್ನು ಇವತ್ತು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಗಳಿಂದ ಅಯೋಧ್ಯೆಗೆ ಬರಬೇಕಿರುವಂತಹ ಜನರಿಗೆ ಸಂಪರ್ಕ ಕಲ್ಪಿಸಬೇಕಾಗಿರೋ ನಿಟ್ಟಿನಲ್ಲಿ ಅಲ್ಲಿಗಿದ್ದಂಥ ರೈಲ್ವೆ ಕನೆಕ್ಟಿವಿಟಿ, ನಂಬರ್ ಆಫ್ ರೈಲ್ಸ್ ಸಂಖ್ಯೆಗಳು ಎಷ್ಟಿತ್ತು ಅಯೋಧ್ಯೆಯನ್ನು ತಲುಪ್ತಾ ಇದ್ದಂಥ ರೈಲುಗಳು ಇದಕ್ಕೆ ಮುಂಚೆ, ಇದಾದ ನಂತರದಲ್ಲಿ ಈಗ ಅಲ್ಲಿಗೆ ಬರ್ತಾ ಇರುವಂಥ ರೈಲುಗಳ ಸಂಖ್ಯೆ ಎಷ್ಟು, ಅದಕ್ಕಾಗಿ ಹೆಚ್ಚುವರಿ ವ್ಯವಸ್ಥೆಗಳೇನಾಗಬೇಕಾಗಿತ್ತು ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಈಗಾಗಲೇ ಆ ಸಿದ್ಧತೆಗಳೆಲ್ಲವನ್ನು ಕೂಡ ಪೂರ್ಣಗೊಳಿಸ್ಕೊಂಡಿರೋದಾಗಿದೆ. ಅಯೋಧ್ಯೆ ಮಂದಿರ ಏನಿದೆ, ರಾಮ ಮಂದಿರ ನಿರ್ಮಾಣ ಮೊದಲ ಹಂತ ಒಂದು ಹಂತಕ್ಕೆ ಸಂಪೂರ್ಣಗೊಳ್ತಾ ಇದೆ. ನಿನ್ನೆ 3 ಕೆತ್ತನೆಗಳೇನಿತ್ತಲ್ಲ ರಾಮಲಲ್ಲನ ವಿಗ್ರಹ, 3, ಆ ಪೈಕಿ 2 ಶಿಲ್ಪಿಗಳು ಕರ್ನಾಟಕದವರೇ, ಅದು ಕೂಡ ನಿನ್ನೆ ವೋಟಿಂಗ್ ಆಗಿದೆ, ಫೈನಲ್ ಆಗಬೇಕು. ಸೊ ಈ ರೀತಿಯಾಗಿ ಸಂಪೂರ್ಣ ಇಡೀ ಅಯೋಧ್ಯೆಯಲ್ಲಿ ಇವತ್ತು ಒಂದು ರೀತಿ ಹಬ್ಬದ ಸಡಗರ ಅಂತ ಹೇಳಿದ್ರೆ ತಪ್ಪಾಗಲ್ಲ.
ಅಲ್ಲಿಂದಾನೇ ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಚಂದ್ರಮೋಹನ್. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಇಷ್ಟೊತ್ತು ನೋಡ್ತಾ ಇದ್ವಿ, ರೋಡ್ ಶೋ ಆಯಿತು, ನಂತರದಲ್ಲಿ ರೈಲ್ವೆ ಸ್ಟೇಷನ್ ಉದ್ಘಾಟನೆ ಮಾಡಿದ್ರು, ರೈಲುಗಳಿಗೆ ಚಾಲನೆ ಕೊಟ್ಟರು. ಸದ್ಯ ಮುಂದಿನ ಕಾರ್ಯಕ್ರಮ ಏನು? ಅಲ್ಲಿಂದ ನಮೋ ಎಲ್ಲಿಗೆ ತೆರಳುತ್ತಾರೆ? ಅಲ್ಲಿಂದ ಅಪ್ಡೇಟ್ಸ್ ಏನು ಗೊತ್ತಾಗ್ತಾ ಇದೆ? ವಿಜಯ್, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ರೈಲು ನಿಲ್ದಾಣದಿಂದ ಸೀದಾ ಮತ್ತೆ ಇದೇ ಬೈಪಾಸ್ ನ ಮೂಲಕವಾಗೇನೆ ಅಯೋಧ್ಯೆಯ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ತಲುಪ್ತಾರೆ. ಏರ್ಪೋರ್ಟ್ ಅನ್ನ ಉದ್ಘಾಟನೆ ಮಾಡುವಂತದ್ದು ಬಾಕಿ ಇದೆ. ಏರ್ಪೋರ್ಟ್ ಅನ್ನ ಪ್ರಧಾನಿ ಮೋದಿ ಅವರು ಉದ್ಘಾಟಿಸ್ತಾರೆ. ಉದ್ಘಾಟಿಸಿದ ಬಳಿಕ ಏರ್ಪೋರ್ಟ್ ಅನ್ನ ವೀಕ್ಷಣೆಯನ್ನ ಮಾಡಲಿದ್ದಾರೆ. ಅದಾದ ಬಳಿಕ ಏರ್ಪೋರ್ಟ್ ನ ಹೊರಭಾಗದಲ್ಲೇನೆ ಒಂದು ಸಭಾ ಕಾರ್ಯಕ್ರಮ ಇದೆ. ಅಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಮಾತನಾಡಲಿದ್ದಾರೆ. ಏರ್ಪೋರ್ಟ್ ನ ಹೊರಭಾಗದಲ್ಲೂ ಕೂಡ ಇವತ್ತು ಸಾವಿರಾರು ಮಂದಿ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅಲ್ಲಿ ಜನರನ್ನು ಉದ್ದೇಶಿಸಿ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಮುಖ್ಯವಾಗಿ ಈಗ ಜನವರಿ 22ರಂದು ರಾಮ ಮಂದಿರದ ಲೋಕಾರ್ಪಣೆ ಇದೆ. ಲೋಕಾರ್ಪಣೆಗಿಂತ ಮುಂಚಿತವಾಗಿಯೇ ಇವತ್ತು ಏರ್ಪೋರ್ಟ್ ಮತ್ತು ರೈಲ್ವೆ ಸ್ಟೇಷನ್ ಎರಡನ್ನೂ ಕೂಡ ಲೋಕಾರ್ಪಣೆಯನ್ನ ಮಾಡಿ ಜನರಿಗೆ ಅನುಕೂಲವನ್ನ ಮಾಡಿಕೊಡಲಾಗ್ತಾ ಇದೆ. ಮುಖ್ಯವಾಗಿ ರೈಲು ಮಾರ್ಗದ ಮೂಲಕ ಮತ್ತು ಈ ವಿಮಾನಗಳ ಮೂಲಕವಾಗಿ ಜನ ಅಯೋಧ್ಯೆಗೆ ಬರಲಿಕ್ಕೆ ಬೇಕಾದಂತ ಮೂಲ ಸೌಕರ್ಯವನ್ನ ಕಲ್ಪಿಸಿ ಅವುಗಳನ್ನ ಲೋಕಾರ್ಪಣೆ ಮಾಡುವಂತ ಕೆಲಸವನ್ನ ಇವತ್ತು ಮೋದಿ ಅವರು ಮಾಡ್ತಾ ಇದ್ದಾರೆ. ಜನವರಿ 22ರ ಬಳಿಕವೂ ಕೂಡ ಅಯೋಧ್ಯೆಗೆ ನಿತ್ಯ 1 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರು ಬಂದು ರಾಮ ಮಂದಿರದ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆಯಾಗುವ ರಾಮಲಲ್ಲನ ದರ್ಶನವನ್ನು ಕೂಡ ಪಡೆಯಲಿದ್ದಾರೆ. ಈ ಒಂದು ದರ್ಶನ ಪಡಿಕೆ ಬರುವಂತಹ ಭಕ್ತರ ಅನುಕೂಲಕ್ಕಾಗಿಯೇ ಈಗ ಹೊಸ ರೈಲು ನಿಲ್ದಾಣವನ್ನು ಲೋಕಾರ್ಪಣೆಯನ್ನ ಮಾಡಲಾಗಿದೆ. ರೈಲು ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲೇ ರಾಮ ಮಂದಿರ ಇದೆ. ಈ 2 ಕಿಲೋಮೀಟರ್ ದೂರವನ್ನು ಭಕ್ತಾದಿಗಳು ಆಟೋಗಳ ಮೂಲಕ ಸಂಚರಿಸಿ ರಾಮ ಮಂದಿರಕ್ಕೆ ಬರಬಹುದು. ಇಲ್ವೇ ನಡ್ಕೊಂಡಾದ್ರೂ ಸರಿನೇ ರಾಮ ಮಂದಿರವನ್ನ ಬಳಿಗೆ ಬಂದು ರಾಮ ಮಂದಿರದಲ್ಲಿರುವಂತಹ ರಾಮಲಲ್ಲನ ದರ್ಶನವನ್ನು ಪಡಿಬಹುದು. ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಭವ್ಯವಾದ ರಾಮ ಮಂದಿರವನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ದೇಶದ ಜನ 5 ಶತಮಾನಗಳಿಂದ ಹೋರಾಟವನ್ನು ನಡೆಸಿದ್ರು. ಸ್ವಾತಂತ್ರ್ಯ ನಂತರವೂ ಕೂಡ ಆ ಹೋರಾಟಗಳು ಮುಂದುವರೆದಿದ್ವು. ಸಾಕಷ್ಟು ಬಾರಿ ಕರಸೇವಕರು ಅಯೋಧ್ಯೆಗೆ ಬಂದು ಹೋರಾಟವನ್ನ ನಡೆಸಿದ್ರು. ಆ ಕರಸೇವಕರ ಹೋರಾಟ ಎಲ್ಲವೂ ಕೂಡ ಈಗ ಸಫಲ ಆಗಿದೆ. ಅವರ ಕನಸು ಈಗ ನನಸಾಗಿದೆ. ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗಿದೆ. ಹಾಗಾಗಿನೇ ಈಗ ದೇಶಾದ್ಯಂತ ಇರುವ ಕೋಟ್ಯಾಂತರ ರಾಮ ಭಕ್ತರು ಅಯೋಧ್ಯೆಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಬರುವಂತಹ ಭಕ್ತಾದಿಗಳ ಅನುಕೂಲಕ್ಕಾಗಿಯೇ ಇವತ್ತು ರೈಲ್ವೆ ನಿಲ್ದಾಣ ಮತ್ತು ಏರ್ಪೋರ್ಟ್ ಎರಡನ್ನೂ ಕೂಡ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಈಗ ಮೊದಲು ಅಯೋಧ್ಯೆ ರೈಲ್ವೆ ನಿಲ್ದಾಣದಲ್ಲಿ 3 ರೈಲ್ವೆ ಲೇನ್ಗಳು ಮಾತ್ರ ಇದ್ವು. ಈಗ ಅದನ್ನ 2 ಪಟ್ಟು ಜಾಸ್ತಿ ಮಾಡಿ 6 ರೈಲ್ವೆ ಲೇನ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ದೆಹಲಿ ಸೇರಿದಂತೆ ದೇಶದ ಬೇರೆ ಬೇರೆ ನಗರಗಳಿಂದ ರೈಲ್ವೆ ಸಂಪರ್ಕವನ್ನು ಅಯೋಧ್ಯೆಗೆ ಕಲ್ಪಿಸಲಾಗಿದೆ. ಲಕ್ನೋ, ದೆಹಲಿ ಮತ್ತು ಈ ಪೂರ್ವ ಮತ್ತು ಈಶಾನ್ಯ ಸೇರಿದಂತೆ ಎಲ್ಲಾ ದಿಕ್ಕುಗಳಿಂದಲೂ ಕೂಡ ರೈಲುಗಳು ಅಯೋಧ್ಯೆಗೆ ಬರಲಿಕ್ಕೆ ಈಗ ಮೂಲಸೌಕರ್ಯವನ್ನು ಕಲ್ಪಿಸಲಾಗಿದೆ. ಜೊತೆಗೆ ಅಯೋಧ್ಯೆ ರೈಲ್ವೆ ನಿಲ್ದಾಣದಲ್ಲೂ ಕೂಡ ನಿತ್ಯ 50,000ದಿಂದ 1 ಲಕ್ಷ ರೈಲ್ವೆ ಪ್ರಯಾಣಿಕರನ್ನ ನಿರ್ವಹಿಸುವಂತಹ ಸಾಮರ್ಥ್ಯ ಇರುವಂತಹ ರೈಲು ನಿಲ್ದಾಣವನ್ನು ಈಗ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆ ಮಾಡಲಾಗಿದೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಕೆಳವರ್ಗ ಮತ್ತು ಮಧ್ಯಮ ವರ್ಗದ ಜನ ಹೆಚ್ಚಾಗಿ ರೈಲಿನಲ್ಲಿ ಸಂಚಾರವನ್ನ ಮಾಡ್ತಾರೆ. ಅವರ ಅನುಕೂಲಕ್ಕಾಗಿಯೇ ಈಗ ಹೊಸ ರೈಲು ನಿಲ್ದಾಣವನ್ನ 240 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಲಾಗಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಮೋದಿ ಅವರು ಇದೇ ಬೈಪಾಸ್ ನ ಮೂಲಕವೇ ರೈಲು ನಿಲ್ದಾಣದಿಂದ ಮತ್ತೆ ವಾಪಸ್ ಏರ್ಪೋರ್ಟ್ ಅನ್ನ ತಲುಪಲಿದ್ದಾರೆ. ವಿಜಯ್, ಸೊ ಚಂದ್ರಮೋಹನ್, ಈಗ ನೀವು ಕಳೆದ ಕೆಲವು ದಿನಗಳಿಂದ ಅಯೋಧ್ಯೆಯಿಂದ ವರದಿಯನ್ನ ಕೊಡ್ತಾ ಇದ್ದೀರಿ. ನಿರ್ಮಾಣಗಳಾಗ್ತಾ ಇತ್ತು, ಭರದ ಸಿದ್ಧತೆಗಳು ನಡೀತಾ ಇತ್ತು. ಅದೆಲ್ಲಕ್ಕಿಂತ ಭಿನ್ನವಾಗಿ ಬದಲಾಗಿ ಇವತ್ತು ನಮೋ ಆಗಮನದ ಹಿನ್ನೆಲೆಯಲ್ಲಿ ಏನೆಲ್ಲ ಬದಲಾವಣೆಗಳು ಕಾಣ್ತಾ ಇದೆ? ಯಾವ ರೀತಿ ಸಂಭ್ರಮ ಇದೆ ಅಯೋಧ್ಯೆಯಲ್ಲಿ? ವಿಜಯ್, ನಾನು ಈ ಹಿಂದೆ 2014ರಲ್ಲೂ ಕೂಡ ಅಯೋಧ್ಯೆಗೆ ಬಂದಿದ್ದೆ. ಜೊತೆಗೆ 2017ರಲ್ಲೂ ಕೂಡ ಅಯೋಧ್ಯೆಗೆ ಬಂದಿದ್ದೆ. ಜೊತೆಗೆ 2018ರಲ್ಲೂ ಕೂಡ ಅಯೋಧ್ಯೆಗೆ ಬಂದಿದ್ದೆ. ಆ ಸಂದರ್ಭದಲ್ಲಿ ಅಯೋಧ್ಯೆಯನ್ನು ನೋಡಿದಂತ ಸಂದರ್ಭದಲ್ಲಿ ತೀರಾ ಹಿಂದುಳಿದ ಪ್ರದೇಶವಾಗಿ ಕಾಣ್ತಾ ಇತ್ತು. ಅಯೋಧ್ಯೆ ನಗರದಲ್ಲಿ ಯಾವುದೇ ಅಭಿವೃದ್ಧಿಗಳು ಕಾಣ್ತಾ ಇರಲಿಲ್ಲ. ರಸ್ತೆಗಳಲ್ಲೂ ಕೂಡ ಯಾವುದೇ ಡಾಂಬರ್ ರಸ್ತೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರಲಿಲ್ಲ ಮತ್ತು ರಸ್ತೆಗಳೆಲ್ಲವೂ ಕೂಡ ಕಿರಿದಾಗಿದ್ದು. ಮುಖ್ಯವಾಗಿ ಇದೊಂದು ಐತಿಹಾಸಿಕ ನಗರ, ಪೌರಾಣಿಕ ನಗರ. ಆ ಒಂದು ಪೌರಾಣಿಕ ಸ್ಥಿತಿಯಿಂದಲೇ ಈ ಒಂದು ಅಯೋಧ್ಯೆಯಲ್ಲಿ ಮುಂದುವರೆದಿತ್ತು. ಯಾವುದೇ ಆಧುನಿಕತೆ ಅನ್ನೋದು ಅಯೋಧ್ಯೆಯಲ್ಲಿ ಕಾಣ್ತಾ ಇರಲಿಲ್ಲ. ಆದ್ರೆ ಈಗ ಆಧುನಿಕ ರೀತಿಯಲ್ಲಿ ಈಗ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗಿದೆ. ವಿಶಾಲವಾದಂತಹ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗಿದೆ. ರಾಮ ಜನ್ಮಭೂಮಿಗೆ ಮೊದಲು ಹೋಗ್ಬೇಕು ಅಂದ್ರೂ ಕೂಡ ಕಿರಿದಾದಂತಹ ರಸ್ತೆಗಳಲ್ಲಿ ಹೋಗ್ಬೇಕಾಗಿತ್ತು. ಸರಿಯಾದಂತಹ ರಸ್ತೆ ಸೌಲಭ್ಯ ಕೂಡ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ, ರಾಮ ಜನ್ಮಭೂಮಿಗೆ ಹೋಗ್ಲಿಕ್ಕೆ ಇರಲಿಲ್ಲ. ಆದ್ರೆ ಈಗ ವಿಶಾಲವಾದಂತಹ ಕಾರಿಡಾರ್ ಅನ್ನ, ವಿಶಾಲವಾದಂತಹ ರಸ್ತೆಗಳನ್ನ ರಾಮ ಜನ್ಮಭೂಮಿಯ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ ನಿರ್ಮಾಣವನ್ನ ಮಾಡಲಾಗಿದೆ. ಜೊತೆಗೆ ಹೊಸ ಹೆದ್ದಾರಿಗಳನ್ನ ಅಯೋಧ್ಯೆಗೆ ನಿರ್ಮಾಣವನ್ನ ಮಾಡಲಾಗಿದೆ. ವಿಶಾಲವಾದಂತಹ ಬೈಪಾಸ್ ಈಗ ಅಯೋಧ್ಯೆಗೆ ನಿರ್ಮಾಣ ಆಗಿದೆ. ಈಗ ನಾನಿರ್ತಕ್ಕಂಥದ್ದು ಕೂಡ ಅಯೋಧ್ಯೆ ಗೋರಖ್ಪುರ್ ಬೈಪಾಸ್. ಈ ಬೈಪಾಸ್ ನ ಮೂಲಕವೇ ಈಗ
ಪ್ರಧಾನಿ ಮೋದಿ ಅವರು ಕೂಡ ಅಯೋಧ್ಯೆ ನಗರವನ್ನ ಪ್ರವೇಶ ಮಾಡಿದ್ದಾರೆ. ಮುಖ್ಯವಾಗಿ ಅಯೋಧ್ಯೆ ಏರ್ಪೋರ್ಟ್ ನಿಂದ ಈ ಬೈಪಾಸ್ ನ ಮೂಲಕವೇ ಜನ ಅಯೋಧ್ಯೆ ನಗರವನ್ನ ತಲುಪೋದು, ರಾಮ ಜನ್ಮಭೂಮಿಯನ್ನ ತಲುಪಿ ರಾಮ ಮಂದಿರದ ದರ್ಶನವನ್ನ ಪಡಿಬಹುದು. ಹೀಗೆ ವಿಶಾಲವಾದಂತಹ ಹೆದ್ದಾರಿಗಳು ಮತ್ತು ನಗರದ ಒಳಗಡೆನೂ ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಾಗಿದೆ. ಈಗ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಕೂಡ 70 ಎಕರೆ ಜಾಗದಲ್ಲಿ ಸಾಕಷ್ಟು ಮೂಲ ಸೌಕರ್ಯವನ್ನ ಭಕ್ತಾದಿಗಳ ಅನುಕೂಲಕ್ಕಾಗಿಯೇ ನಿರ್ಮಾಣವನ್ನ ಮಾಡ್ತಾ ಇದೆ. ಈ ಮೊದಲು ಭಕ್ತಾದಿಗಳಿಗೆ ಹೆಚ್ಚಿನ ಅನುಕೂಲಗಳು ಯಾವುವು ಕೂಡ ಇರಲಿಲ್ಲ. ಅದೀಗ ಇಲ್ಲಿ ಹೆಚ್ಚಿನ ಮೂಲ ಸೌಕರ್ಯವನ್ನು ನಿರ್ಮಾಣ ಮಾಡಿ ಭಕ್ತಾದಿಗಳಿಗೆ ಹೆಚ್ಚಿನ ಅನುಕೂಲವನ್ನು ಒದಗಿಸಿಕೊಡಲಾಗ್ತಾ ಇದೆ. ಜೊತೆಗೆ ಉತ್ತರ ಪ್ರದೇಶ ಸರ್ಕಾರ ಕೂಡ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಈಗ ಅಯೋಧ್ಯೆಯಲ್ಲಿ ಕೈಗೊಂಡಿದೆ. 32,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಉತ್ತರ ಪ್ರದೇಶ ಸರ್ಕಾರ ತೆಗೆದುಕೊಂಡಿದೆ. ಜೊತೆಗೆ ಈ ಹೊಸ ಮಾಸ್ಟರ್ ಪ್ಲಾನ್ ಅನ್ನ ಅಯೋಧ್ಯೆ ಅಭಿವೃದ್ಧಿಗಾಗಿ ಮಾಡಿದೆ. 2031 ಒಳಗಾಗಿನೇ 85,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಯೋಧ್ಯೆ ನಗರ ಮತ್ತು ಸುತ್ತಮುತ್ತಲ ಪ್ರದೇಶವನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೊಸ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಲಾಗಿದೆ. ಕೇವಲ ಅಯೋಧ್ಯೆ ನಗರ ಮಾತ್ರ ಅಲ್ಲದೆ ಅಯೋಧ್ಯೆಯಿಂದ ಸುಮಾರು 25 ಕಿಲೋಮೀಟರ್ ದೂರದವರೆಗೂ ಕೂಡ ಏನೇನು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಹೊಸ ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಲಾಗಿದೆ. ಇವತ್ತು ಒಂದು ನವ್ಯ ಅಯೋಧ್ಯ ಟೌನ್ಶಿಪ್ ಕೂಡ ಪ್ರಧಾನಿ ಮೋದಿ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಈ ಹೊಸ ಟೌನ್ಶಿಪ್ ನಲ್ಲಿ 1400 ಎಕರೆ ಜಾಗದಲ್ಲಿ ಅಂತಾರಾಷ್ಟ್ರೀಯ ಭವನಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಮತ್ತು ಬೇರೆ ಬೇರೆ ರಾಜ್ಯದ ಭವನಗಳನ್ನು ನಿರ್ಮಾಣ ಮಾಡಲಾಗುತ್ತೆ, ಮಠಗಳನ್ನು ನಿರ್ಮಾಣ ಮಾಡಲಾಗುತ್ತೆ, ಧರ್ಮಶಾಲೆಗಳನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ದೇಶದ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥ ಜನರು ಈ ಒಂದು ಮಠಗಳಲ್ಲಿ, ಧರ್ಮಶಾಲೆಗಳಲ್ಲಿ, ಭವನಗಳಲ್ಲಿ ಉಳ್ಕೊಳ್ಳಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತೆ. ಈಗ ಮುಖ್ಯವಾಗಿ ಅಯೋಧ್ಯೆಯಲ್ಲಿ 100 ರಿಂದ 120 ಹೋಟೆಲ್ಗಳು ಮಾತ್ರ ಇವೆ. ಈ ಹೋಟೆಲ್ಗಳಲ್ಲಿ ಏನಿದ್ರು ಸುಮಾರು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ತಂಗ್ಲಿಕ್ಕೆ ಅವಕಾಶ ಆಗೋದಿಲ್ಲ. ಮುಖ್ಯವಾಗಿ ನಿತ್ಯ 1 ಲಕ್ಷ ಜನ ಬಂದ್ಬಿಟ್ರೆ ಹೋಟೆಲ್ಗಳಲ್ಲಿ ತಂಗ್ಲಿಕ್ಕೆ ಅವಕಾಶವೇ ಸಿಗೋದಿಲ್ಲ, ರೂಮ್ಗಳು ಸಿಗೋದಿಲ್ಲ. ಈ ಕಾರಣಕ್ಕಾಗಿಯೇ ಈಗ ಹೊಸ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡೋ ಮೂಲಕ ದೇಶದ ಎಲ್ಲಾ ಕಡೆಯಿಂದ ನಿತ್ಯ 1 ಲಕ್ಷ ಭಕ್ತರು ಬಂದರೂ ಕೂಡ ಅವರಿಗೆ ಈ ಹೊಸ ಟೌನ್ಶಿಪ್ ನಲ್ಲಿ ತಂಗ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡುವಂತ ಪ್ಲಾನ್ ಅನ್ನ ಈಗ ಉತ್ತರ ಪ್ರದೇಶ ಸರ್ಕಾರ ಹಾಕೊಂಡಿದೆ. ಈ ಹೊಸ ಟೌನ್ಶಿಪ್ ನಿರ್ಮಾಣಕ್ಕಾಗಿಯೇ ಉತ್ತರ ಪ್ರದೇಶ ಸರ್ಕಾರ ಕೂಡ 2100 ಕೋಟಿ ರೂಪಾಯಿ ಹಣವನ್ನು ಕೂಡ ವೆಚ್ಚ ಮಾಡ್ತಾ ಇದೆ. ಜೊತೆಗೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಕೂಡ ಇಲ್ಲಿ ಉತ್ತರ ಪ್ರದೇಶ ಸರ್ಕಾರದಿಂದ ಜಮೀನನ್ನ ಪಡ್ಕೊಂಡು ತಮ್ಮ ತಮ್ಮ ರಾಜ್ಯದ ಭವನಗಳನ್ನ ನಿರ್ಮಾಣ ಮಾಡಬಹುದು. ಜೊತೆಗೆ ಮಠಗಳು ಕೂಡ ಇಲ್ಲಿ ತಮ್ಮ ಮಠದ ಶಾಖೆಗಳನ್ನ ತೆರೀಬಹುದು. ಮಠಗಳು ಕೂಡ ರೂಮ್ಗಳನ್ನ ಕಟ್ಟಿ ಮಠಕ್ಕೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ರೂಮ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಧರ್ಮಶಾಲೆಗಳ ಮೂಲಕವೂ ಕೂಡ ಜನರು ತಂಗ್ಲಿಕ್ಕೆ ಮತ್ತೆ ಅವ್ರಿಗೆ ಊಟದ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ. ಈ ಎಲ್ಲಾ ಪ್ಲಾನ್ಗಳನ್ನು ಕೂಡ ಈಗ ಉತ್ತರ ಪ್ರದೇಶ ಸರ್ಕಾರ ಹಾಕೊಂಡಿದೆ. ಈ ಮೂಲಕವಾಗಿ ದೇಶದ ಎಲ್ಲಾ ಕಡೆಯಿಂದಲೂ ಕೂಡ ರಾಮ ಭಕ್ತರು ಬಂದರೂ ಕೂಡ ಅವರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಈಗ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಈಗ ಅಯೋಧ್ಯೆಯಲ್ಲಿ ಮಾಡಲಾಗುತ್ತೆ. ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕೂಡ ಈಗ ಕಳೆದ 2-3 ವರ್ಷಗಳಲ್ಲಿ ನಡೀತವೆ. ಮುಖ್ಯವಾಗಿ 2019 ನವೆಂಬರ್ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ ಅಯೋಧ್ಯೆಯ ರಾಮ ಜನ್ಮಭೂಮಿ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಪನ್ನು ನೀಡಿದ ಬಳಿಕ ಅಯೋಧ್ಯೆಯ ಅಭಿವೃದ್ಧಿ ಶುರುವಾಯಿತು ಮತ್ತು ಅದಕ್ಕೆ ಈಗ 2 ವರ್ಷಗಳಿಂದ ವೇಗ ಸಿಕ್ಕಿದೆ. ಕರೋನಾದಿಂದಾಗಿ ಇಲ್ಲಿ ಸ್ವಲ್ಪ ಅಭಿವೃದ್ಧಿಗೆ ತಡೆ ಆಗಿತ್ತು. ಆದರೆ ಕರೋನಾ ಮುಗಿದ ಬಳಿಕ ಇಲ್ಲಿ ಅಭಿವೃದ್ಧಿಗೆ ವೇಗ ಸಿಕ್ತು. ಈಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಅಯೋಧ್ಯೆಯಲ್ಲಿ ನಡೆದಿವೆ. ವಿಜಯ್, ಚಂದ್ರಮೋಹನ್ ಜೊತೆಗೆ ಈಗ ಓಕೆ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಧನ್ಯವಾದ ಚಂದ್ರಮೋಹನ್. ಓಕೆ, ಬೇರೆ ಬೇರೆ ದೃಶ್ಯಗಳು ನೀವೀಗ ಗಮನಿಸ್ತಾ ಇರೋದು. ಸೊ ಅಯೋಧ್ಯೆ ಒಟ್ಟಾರೆ ಬದಲಾವಣೆ ಹೇಗಾಗಿದೆ ಅನ್ನೋದನ್ನ ಇಷ್ಟೊತ್ತು ನನ್ನ ಸಹೋದ್ಯೋಗಿ ಚಂದ್ರಮೋಹನ್ ಅಯೋಧ್ಯೆ ನೆಲದಲ್ಲೇ ನಿಂತು ನೇರ ದೃಶ್ಯಗಳ ಮೂಲಕ ನಿಮಗೆ ವಿವರಿಸೋ ಪ್ರಯತ್ನ ಮಾಡ್ತಾ ಇದ್ರು. ಇದಕ್ಕೆ ಮುಂಚಿನಿಂದನೂ ಕೂಡ ಅಯೋಧ್ಯೆಯ ಬೆಳವಣಿಗೆಗಳಿದ್ದಾಗ ಅವರು ಅಲ್ಲಿಂದ ಹೋಗಿ ವರದಿಯನ್ನ ಮಾಡಿದ್ದೆ. ಆ ಸಂದರ್ಭದಲ್ಲೂ ಈ ಸಂದರ್ಭದಲ್ಲೂ ಅಯೋಧ್ಯೆಯನ್ನ ನೋಡೋದಕ್ಕೆ ಅಜಗಜಾಂತರ ವ್ಯತ್ಯಾಸ ಕಂಡು ಬರ್ತಾ ಇದೆ ಅನ್ನುವಂಥದ್ದನ್ನ ಖುದ್ದು ಅವರ ಅನುಭವವನ್ನು ಹೇಳ್ಕೊಳ್ತಾ ಇದ್ರು. ಜೊತೆಗೆ ಅಲ್ಲಿರುವಂತಹ ಜನರ ಭಾವನೆ ಈ ಕ್ಷಣಕ್ಕೆ ಅದು ನಮ್ಮ ಅನುಭವಕ್ಕೆ ಬರುತ್ತೆ. ಇಲ್ಲಿ ಕೂತು ನೋಡೋ ಅಂಥವ್ರಿಗೇನೆ ಇಷ್ಟು ಉತ್ಸಾಹ ಉತ್ಸುಕತೆ ಅಂತ ಅನ್ಸುತ್ತೆ ಅಂದ್ರೆ ಈ ಕ್ಷಣಕ್ಕಾಗಿ ವರ್ಷದಿಂದ ಕಾಯ್ತಾ ಇದ್ರು. ವರ್ಷಾನುಗಟ್ಟಲೆ ಹೋರಾಟಗಳ ನಂತರದಲ್ಲಿ ಆ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇರುವಾಗ ಅದರ ಹೋರಾಟದ ಮುಂಚೂಣಿಯಲ್ಲಿದ್ದಂಥವರು ಈಗ ಅದರ ನಿರ್ಮಾಣವನ್ನು ಯಶಸ್ವಿಯಾಗಿ ಮುಗಿಸಿರುವಂತಹ ಕೇಂದ್ರ ಸರ್ಕಾರ, ಅದರ ನೇತೃತ್ವ ವಹಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿರೋದ್ರಿಂದ ಆ ಜನರ ಸಂತೋಷಕ್ಕೆ ಪಾರವೇ ಇಲ್ಲ. ಅದನ್ನು ಅವರ ನೃತ್ಯಗಳ ಮೂಲಕ, ಹರ್ಷೋದ್ಗಾರದ ಮೂಲಕ, ಜೈಕಾರಗಳನ್ನು ಹಾಕೋದ್ರ ಮೂಲಕ, ರಾಮನ ಘೋಷಣೆಗಳನ್ನು ಕೂಗೋದ್ರ ಮೂಲಕ ಇಡೀ ಅಯೋಧ್ಯೆಯಲ್ಲಿ ಜೈ ಶ್ರೀರಾಮ್ ಅನ್ನುವಂಥ ಘೋಷಣೆ ಇದೆಯಲ್ಲ ಪ್ರತಿಧ್ವನಿಸ್ತಾ ಇದೆ, ಮಾರ್ಧ್ವನಿಸ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ. ಅಷ್ಟರ ಮಟ್ಟಿಗೆ ತಮ್ಮ ಹರ್ಷವನ್ನು ಅಲ್ಲಿನ ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇವತ್ತು ಅದೆಲ್ಲದರ ಸಾಕ್ಷಿಯನ್ನು ಹಾಗೆ ಒಂದು ರಾಮ ಮಂದಿರ ನಿರ್ಮಾಣದಿಂದ ಇಡೀ ಅಯೋಧ್ಯೆಯ ಚಿತ್ರಣ ಎಷ್ಟೆಲ್ಲ ಹೇಗೆಲ್ಲ ಬದಲಾಗಿದೆ ಅನ್ನೋದಕ್ಕೆ ಇವತ್ತು ಉದ್ಘಾಟನೆಗೊಳ್ತಾ ಇರುವಂಥ ಈ ಎಲ್ಲ ಕಾಮಗಾರಿಗಳು, ಅಭಿವೃದ್ಧಿ ಪ್ರಾಜೆಕ್ಟ್ಗಳೇನಿದ್ದಾವೆ, ಡೆವಲಪ್ಮೆಂಟಲ್ ವರ್ಕ್ಸ್, ಅದೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ತಮಗೆ ತೋಚಿದ ಹಾಗೆ ತಮ್ಮ ಮನದಲ್ಲಿರುವಂಥ ಸಂತಸವನ್ನು ಅಲ್ಲಿರುವಂಥ ಜನ ವ್ಯಕ್ತಪಡಿಸ್ತಾ ಇದ್ದಾರೆ.
ಈ ಕಾಲಕ್ಕಾಗಿ ನಮ್ಮ ತಲತಲಾಂತರದಿಂದ ಅಯೋಧ್ಯೆಯ ಜನ, ಇಡೀ ದೇಶದ ಜನ ಕಾದು ಕುಳಿತಿದ್ರು. ಅದಕ್ಕಾಗಿ ಇದು ಕನಸಾಗಿ ಉಳಿದು ಬಿಡುತ್ತಾ, ಸಾಧ್ಯ ಆಗುತ್ತಾ ಅನ್ನೋ ಆತಂಕಗಳು ಆಗಾಗ ಮೂಡ್ತಾ ಇತ್ತು ಮನಸ್ಸಲ್ಲಿ. ಅದನ್ನು ತಮ್ಮ 2 ಅವಧಿಯ ಆಡಳಿತದಲ್ಲಿ ಯಶಸ್ವಿಯಾಗಿ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ ಹಾಗೆಯೇ ಮಾಡಿ ಮುಗಿಸಿದ ಕೀರ್ತಿ ನರೇಂದ್ರ ಮೋದಿಯವರ ನೇತೃತ್ವದ NDA ಸರ್ಕಾರಕ್ಕೆ ಸಲ್ಲುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಆ ಕೇಸ್ ತೀರ್ಪು ಹೊರಬರ್ತಿದ್ದ ಹಾಗೆಯೇ ಯಾವುದೇ ವಿಳಂಬ ಮಾಡದೆ, ತಡ ಮಾಡದೆ, ಅಲ್ಲಿವರೆಗೂ ಕಾನೂನಾತ್ಮಕವಾಗಿ ಏನೆಲ್ಲ ಹೋರಾಟ ಮಾಡಬೇಕಾಗಿತ್ತು ಅದರ ಬೆನ್ನಿಗಿದ್ರು. ಅದಾದಮೇಲೆ ತೀರ್ಪು ಬಂದ ನಂತರ ಆಗಬೇಕಾಗಿದ್ದಂತಹ ಕಾರ್ಯಗಳೇನಿತ್ತು ಅದೆಲ್ಲವೂ ಅಚ್ಚುಕಟ್ಟಾಗಿ ನಡೀತಾ ಬಂತು. ನಿರ್ಮಾಣದ ಹಂತದಲ್ಲೇ ಅಂದರೆ ಮೊದಲಿಗೆ ಒಂದು 3D ಮಾಡೆಲನ್ನು ಡಿಸೈನ್ ಮಾಡಲಾಗುತ್ತೆ. ನಿರ್ಮಾಣ ಮಾಡೋದಕ್ಕೂ ಮುಂಚೆ ಯಾವ ರೀತಿ ಇರಬೇಕು ರಾಮ ಮಂದಿರ ಅನ್ನುವಂಥದ್ದನ್ನು ಇಂಜಿನಿಯರ್ಸ್, ಆರ್ಕಿಟೆಕ್ಟ್ಸ್ಗಳೆಲ್ಲ ಸೇರಿ ಒಂದು 3D ಮಾಡೆಲ್ ಮಾಡ್ತಾರೆ. ಅಲ್ಲಿಂದಲೇ ಹೇಗಿರುತ್ತೆ ರಾಮ ಮಂದಿರ ಅನ್ನುವಂಥ ಒಂದು ಕುತೂಹಲ ಮತ್ತು ಮಹದಾಸೆ ಇಡೀ ದೇಶದ ಜನರಲ್ಲಿ ಮೂಡೋದಕ್ಕೆ ಆರಂಭ ಆಗಿತ್ತು. ಸೊ ಒಂದು 3D ಮಾಡೆಲ್ ಸಿದ್ಧವಾಯಿತು. ಮೊದಲಿಗೆ ಈ ರೀತಿಯಾಗಿ ಕಾಣುತ್ತೆ ರಾಮ ಮಂದಿರ, ಈ ವಿನ್ಯಾಸವನ್ನು ಅಂತಿಮಗೊಳಿಸಲಾಗಿದೆ ಅಂತ. ಅದನ್ನು ನೋಡಿದಾಗಲೇ ಬಹಳ ಉದ್ವೇಗಕ್ಕೊಳಗಾಗೋದು. ಅಂದರೆ ಅಷ್ಟರ ಮಟ್ಟಿಗಿನ ಎಕ್ಸೈಟ್ಮೆಂಟ್ ಇತ್ತು. ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ, ಅದರ ಕಾರ್ಯಗಳ ಆರಂಭ ಆಗ್ತಾ ಇದೆ ಅಂತ. ಸೊ ಹಂತ ಹಂತವಾಗಿ ಅದರ ನಿರ್ಮಾಣದ ವಿಶೇಷತೆಗಳು ಒಂದೊಂದೇ ದೇಶದ ಜನರ ಗಮನ ಸೆಳೀತಾ ಹೋಯಿತು. ಅಲ್ಲಿ ಇಟ್ಟಿಗೆ ಸಿಮೆಂಟುಗಳನ್ನು ಬಳಸಿ ಸಹಜವಾದ ಒಂದು ಕಟ್ಟಡದ ರೀತಿಯ ಮಂದಿರ ನಿರ್ಮಾಣ ಆಗ್ತಾ ಇಲ್ಲ ಅನ್ನೋದು ಮೊದಲಿಗೆ ಅದರ ದೊಡ್ಡ ವಿಶೇಷತೆಯಾಗಿ ಗೋಚರಿಸಿತು. ಅದಾದ ಮೇಲೆ ಅದರ ಒಂದು ಅಡಿಗಲ್ಲಿಂದ ಹಿಡಿದು ಅದರ ಗೋಪುರದ ತುದಿವರೆಗೂ ಅದರ ಸಂಪೂರ್ಣ ಪ್ರಾಂಗಣ ಆವರಣ ಏನಿದೆಯಲ್ಲ ಅದೆಲ್ಲದಕ್ಕೂ ಏನೇನನ್ನು ಬಳಸ್ಕೊಂಡಿದ್ದಾರೆ ಅದೆಲ್ಲವೂ ರಾಜ್ಯದ, ದೇಶದ ಯಾವೆಲ್ಲ ಮೂಲೆಗಳಿಂದ ಬಂದಿದೆ. ಒಂದೊಂದು ಬಂಡೆ ಕಲ್ಲುಗಳಿರಬಹುದು, ಗ್ರಾನೈಟ್ಗಳಿರಬಹುದು, ಶಿಲೆಗಳಿರಬಹುದು, ಅಲ್ಲಿ ಸ್ಥಾಪಿಸಿರುವಂಥ ಸೂರ್ಯ ಸ್ತಂಭಗಳು, ಅದರ ಕೆತ್ತನೆ, ನಿರ್ಮಾಣ, ವಿಗ್ರಹಗಳ ಕೆತ್ತನೆ, ಅದಕ್ಕಾಗಿ ಶಿಲ್ಪಿಗಳು 3 ಜನ ಶಿಲ್ಪಿಗಳು 3 ರಾಮಲಲ್ಲನ ವಿಗ್ರಹವನ್ನು ಈಗ ಕೆತ್ತನೆ ಮಾಡಿದ್ದಾರೆ. ಆ ಪೈಕಿ 3 ಕೂಡ ವೋಟಿಂಗ್ಗೆ ನಿನ್ನೆ ಇಟ್ಟಿದ್ದಾರೆ. 3 ಪೈಕಿ 2 ಕರ್ನಾಟಕದವರೇ ಶಿಲ್ಪಿಗಳು, ಮತ್ತೊಬ್ಬರು ರಾಜಸ್ಥಾನದವರು. ಸೊ ಯಾವುದಕ್ಕೆ ಅತಿ ಹೆಚ್ಚು ಮತ ಸಿಗುತ್ತೆ, ಇದು ಅದ್ಭುತವಾಗಿದೆ ಅಂತ ಆ ವಿಗ್ರಹವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಗರ್ಭಗುಡಿಯಲ್ಲಿ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ. ಯಾವುದು ಅದು ಅನ್ನುವಂಥದ್ದು ಕುತೂಹಲ ಇದೆ. ಕರ್ನಾಟಕದ ಶಿಲ್ಪಿಗಳೇ 2 ವಿಗ್ರಹವನ್ನು ಕೆತ್ತನೆ ಮಾಡಿರೋದ್ರಿಂದ ಆ ಪೈಕಿ ಯಾವುದಾದ್ರೂ ಒಂದು ಅಂತಿಮ ಆಗಬಹುದಾ ಅನ್ನೋ ಆಸೆ ಜೊತೆಗೆ ನಿರೀಕ್ಷೆ ಎರಡೂ ಕೂಡ ಎಸ್ಪೆಷಲಿ ಕನ್ನಡಿಗರಿಗೆ, ಕರ್ನಾಟಕದವರಿಗೆ ಇರೋದು ಕೂಡ ಹೌದು. ಬಹಳ ಖುಷಿ ಮತ್ತು ಹೆಮ್ಮೆ ಅಲ್ವಾ, ಕರ್ನಾಟಕದ ಶಿಲ್ಪಿಯೊಬ್ಬರು ಕೆತ್ತನೆ ಮಾಡಿದಂತಹ ಅದೊಂದು ವಿಗ್ರಹ ಗರ್ಭಗುಡಿಯಲ್ಲಿ ರಾಮ ಮಂದಿರದಲ್ಲಿ ಅದು ಪ್ರತಿಷ್ಠಾಪನೆ ಆಗುತ್ತೆ ಅಂತ ಹೇಳಿದ್ರೆ. ಆ ಕಾರಣಕ್ಕಾಗಿ ಇಷ್ಟೆಲ್ಲ ಆಗಿರುವಂಥದ್ದು ಇಡೀ ಅಯೋಧ್ಯೆಯ ಜನರಿಗೆ ತಾವು ವರ್ಷಗಟ್ಟಲೆ ಕಂಡಂತಹ ಕನಸು ಈಗ ಇದ್ದಕ್ಕಿದ್ದ ಹಾಗೆ ಕಣ್ಣು ಮುಂದೆ ನೆನಸಾಗ್ತಾ ಇರುವಂಥ ಒಂದು ಕಾಲ ಅಂತ ಹೇಳ್ಬೋದು. ಅಷ್ಟು ದೊಡ್ಡ ಬದಲಾವಣೆಯ ಪರ್ವ ಅಯೋಧ್ಯೆಯಲ್ಲಿ ಕಾಣಸಿಗ್ತಾ ಇದೆ. ಅದೆಲ್ಲದಕ್ಕೂ ಕಾರಣ ಆಗಿರೋದು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿರುವಂಥದ್ದು. ಇಡೀ ದೇಶಕ್ಕೆ ಆದರ್ಶ, ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ರಾಮನನ್ನು ಪರಿಗಣಿಸಿರುವಂಥ ದೇಶ ನಮ್ಮ ಭಾರತ. ರಾಮನನ್ನು ಒಬ್ಬ ದೇವರನ್ನಾಗಿ ನೋಡೋದಕ್ಕಿಂತ ರಾಮನ ಆದರ್ಶಗಳನ್ನು ಪಾಲಿಸಬೇಕು. ರಾಮ ಮಂದಿರ ನಿರ್ಮಾಣ ಆದರೆ ಅಷ್ಟಕ್ಕೆ ಎಲ್ಲವೂ ಆದಂತಲ್ಲ, ರಾಮರಾಜ್ಯ ನಿರ್ಮಾಣ ಆಗಬೇಕು ದೇಶದಲ್ಲಿ ಅನ್ನುವಂಥ ಆಶಯಗಳನ್ನು ಇಟ್ಕೊಂಡಿರೋದು. ಯಾಕಂದರೆ ರಾಮರಾಜ್ಯದ ಪರಿಕಲ್ಪನೆ ಅಂದರೆ ಅದ್ರ ಬಗ್ಗೆ ಹೆಚ್ಚೇನು ಹೇಳೋದು ಬೇಡ. ರಾಮನ ಬಗ್ಗೆ ಗೊತ್ತಿರುವಂಥವ್ರಿಗೆ, ರಾಮಾಯಣ ತಿಳ್ಕೊಂಡಿರುವಂಥವ್ರಿಗೆ ರಾಮರಾಜ್ಯ ಅಂತ ಹೇಳಿದ್ರೆ ಅದರ ಪರಿಕಲ್ಪನೆ ಏನು ಅನ್ನೋದರ ಅರಿವಿರುತ್ತೆ. ಸೊ ಅಷ್ಟೆಲ್ಲ ಆದರ್ಶಗಳನ್ನು ಇಟ್ಟುಕೊಂಡ ಕಾರಣಕ್ಕೇ ರಾಮ ಇಷ್ಟು ಜನರ ಮನಸ್ಸಲ್ಲಿ ಇವತ್ತು ಕೂಡ ನೆಲೆಸಿರೋದು. ಸೊ ಈಗ ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ರೈಲ್ವೆ ಸ್ಟೇಷನ್ ಉದ್ಘಾಟನೆ ನಂತರ ಅಲ್ಲಿಂದ ನೇರವಾಗಿ ಈಗ ಏರ್ಪೋರ್ಟ್ನತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಹೆಸರಲ್ಲಿ ಏರ್ಪೋರ್ಟನ್ನು ನಾಮಕರಣ ಮಾಡಲಾಗಿದೆ. ಇನ್ನೇನು ಬರಬೇಕಿದೆ, ಇನ್ನೇನು ಆಗಮಿಸ್ತಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ರೈಲ್ವೆ ಸ್ಟೇಷನ್ನಿಂದ ಬಹಳ ಅಂತರದಲ್ಲೇನಿಲ್ಲ, ಅಲ್ಲಿಂದ ನೇರವಾಗಿ ಅಯೋಧ್ಯೆ ಧಾಮ ಜಂಕ್ಷನ್ ರೈಲ್ವೆ ನಿಲ್ದಾಣದಿಂದ ಈಗ ಶ್ರೀ ಮಹರ್ಷಿ ವಾಲ್ಮೀಕಿ ಏರ್ಪೋರ್ಟ್ನ ಕಡೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಸೊ ಅಲ್ಲಿ ಒಂದು ಕ್ರಾಸ್ ಚೆಕ್ ನಡೀತಾ ಇದೆ. ಈಗ ಭದ್ರತೆ ಎಲ್ಲವೂ ಸರಿಯಾಗಿದೆಯಾ, ವ್ಯವಸ್ಥೆಗಳೆಲ್ಲವೂ ಕೂಡ ಸರಿಯಾಗಿ ಆಗಿದೆಯಾ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ. ಸೊ ಅದರ ನೇರ ದೃಶ್ಯ ನೀವು ನೋಡ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.